ಇವತ್ತೊಂದು ಸ್ವಲ್ಪ ಕಾಲೇಜಿಗೆ ಲೇಟಾಗಿ ಹೋಗಿದ್ದಕ್ಕೆ ನಮ್ ಸರ್ ನಮಗೆ ಬೈದು ಈ ತರ ಪನಿಷ್ಮೆಂಟ್ ಕೊಡೋದಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಕಾಲೇಜಿಗೆ ಲೇಟ್ ಆಗಿದೆ, ಸ್ವಲ್ಪ ಡ್ರಾಪ್ ಮಾಡುವಮ್ಮ ಅಂತ ನಮ್ಮ ಮಾಮಂಗೆ ಹೇಳಿದೆ. ಅದನ್ನ ನೋಡಿ ನಮ್ಮ ಅವನ ಮಗಳು ನಾನು ಬರ್ತೀನಿ ಅಂತ ಹಠ ಮಾಡ್ತಾ ಇದ್ಲು. ಹಾಗಾಗಿ ನಮ್ಮ ಮಾಮ ಅವಳ ಕಣ್ ತಪ್ಪಿಸಿ ಕೊನೆಗೂ ನನಗೆ ಕಾಲೇಜಿಗೆ ಡ್ರಾಪ್ ಮಾಡಿದ್ರು. ಕಾಲೇಜ್ ಒಳಗೆ ಹೋಗ್ತಿದ್ದಂಗೆ ನನ್ನ ಕಣ್ಣಿಗೆ ಬಿದ್ದಿದ್ದೆ ಗಿಡ್ಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಗಿಡ್ಡಿನ ಮಾತಾಡ್ಸ್ಕೊಂಡು ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಕ್ಲಾಸಿಗೆ ಎಲ್ಲರೂ 10 ಗಂಟೆಗೆ ಬಂದ್ರೆ ನಾನು ಮಾತ್ರ 11 ಗಂಟೆಗೆ ಬರೋದು. ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಕ್ಲಾಸ್ ಒಳಗೆ ಸರಿ ಇಲ್ಲಲ್ಲಪ್ಪ ಅಂತ ಖುಷಿಯಾಗಿ ಹೋದ್ವಿ. ಸೊ ಆಮೇಲೆ ಸರ್ ಬಂದು ಎಲ್ರಿಗೂ ಚೆನ್ನಾಗೆ ಕ್ಲಾಸ್ ತಗೊಂಡ್ರು. ಇವತ್ತು ನಮ್ಮ ಸರ್ ನಮಗೆ ಹೊರಗಡೆ ಕೂತು ವರ್ಕ್ ಮಾಡ್ರಿ ಅಂತ ವರ್ಕ್ ಮಾಡಕ್ ಬಿಟ್ಟಿದ್ರು. ಹೊರಗಡೆ ಕೂತು ನಾವು ವರ್ಕ್ ಮಾಡ್ತಿದ್ರೆ ಇಲ್ಲಿ ಫೋಟೋಶೂಟ್ ನಡೀತಾ ಇತ್ತು. ಫೋಟೋಶೂಟ್ ಬೇರೆ ಯಾರ್ದಲ್ಲ, ನಮ್ಮ ಸಿಂಧು ಬ್ಲಾಗರ್ದು. ಬಿಸಿಲಲ್ಲಿ ನಾವು ವರ್ಕ್ ಮಾಡ್ತಿದ್ರೆ ಈ ನನ್ನ ಫ್ರೆಂಡ್ಸ್ ಇದಾರಲ್ಲ, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೋಡಿರಲ್ಲ ನಮ್ಮ ಮನ್ಸಿನ ಮಾತು ಹೇಗೆ ವಿಡಿಯೋ ಮುಖಾಂತರ ಹೊರಗೆ ಬರ್ತಾ ಇದೆ. ಬಿಸಿಲಲ್ಲಿ ಕೂತು ವರ್ಕ್ ಮಾಡಿ ಸುಸ್ತಾಗಿರೋ ನಾವು 7 ಸ್ಪೈಸಸ್ಗೆ ಹೋಗಿ ರೋಟಿ ಮತ್ತೆ ಚಿಕನ್ ಕರಿನ ತಿಂದ್ವಿ. ಇವತ್ತು ನನ್ನ ಬೆಸ್ಟಿ ಬರ್ಡೇ ಇದೆ, ಎಲ್ಲರೂ ಸೆಲೆಬ್ರೇಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು. ನಾವೇನೋ ಅವಳು ಖುಷಿಗೆ ಕೇಕ್ ಕಟ್ ಮಾಡಿಸ್ತಿದ್ರೆ ಅವಳು ಅದೇ ಖುಷಿಗೆ ಸತ್ತೋಗಿರೋ ಕೋಳಿನ ಇನ್ನೂ ಹಿಂಸೆ ಮಾಡಿ ಮಾಡಿ ಅದನ್ನ ಸಾಯಿಸ್ತಾ ಇದ್ಲು. ಬರೀ ಇಂಥದೇ. ಅವಳು ಏನಾದ್ರು ಮಾಡ್ಕೊಂಡ್ಲಿ ಗುರು, ನಾನ್ ಮಾತ್ರ ಹೊಟ್ಟೆ ತುಂಬಾ ಮೊಮೋಸ್ನ ತಿಂದು ಮನೆಗೆ ಬಂದ್ಬಿಟ್ಟೆ. ಇವತ್ತಿನ ದಿನ ಇಷ್ಟ ಆಗಿತ್ತು. ಥ್ಯಾಂಕ್ ಯು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.